ಹಾಸಿಗೆಯ ಮೇಲೆ ಇದೊಂದು ಕ್ರೀಮ್ ಹಾಕಿದರೆ ಸಾಕು ನೋಡ್ರಿ, ನೀವು ಎಷ್ಟು ಕಷ್ಟಪಡೋದು ತಪ್ಪುತ್ತದೆ. ಜನ್ಮದಲ್ಲಿ ನಿಮಗೆ ಈ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ನಮಸ್ಕಾರ, ಎಲ್ಲ ಶ್ರೀಮತಿಯರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯ ಟಿಪ್, ಯಾವುದಾದ್ರೂ ಒಂದು ಕವರನ್ನು ತಗೋಬೇಕಾಗತ್ತೆ. ನಂತರ ಆ ಕವರನ್ನು ಈ ರೀತಿ ಮಡ್ಚ್ಕೋಬೇಕಾಗತ್ತೆ. ಈ ಜಿಪ್ಪಿನ ಕವರ್ ಬರುತ್ತಲ್ವಾ, ಲಾಕ್ ಮಾಡುವಂಥ ಕವರ್, ಅದನ್ನಾದರೂ ಕೂಡ ನೀವು ತಗೊಳ್ಬಹುದು, ಅಥವಾ ಈ ರೀತಿಯ ಯಾವುದಾದ್ರೂ ಒಂದು ಕವರ್ ಆದರೂ ತಗೋಬಹುದು. ನಂತರ ಅದರೊಳಗಡೆ 4 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕಿದ್ದೀನಿ. ಅದರ ಜೊತೆಗೆ ಕಂಫರ್ಟನ್ನು ಹಾಕಿದ್ದೀನಿ. ಈಗ ಲವಂಗವನ್ನು ಹಾಕಿದ್ದೀನಿ, ಒಂದು 7ರಿಂದ 8 ಲವಂಗ, ಕಂಫರ್ಟ್, ಕಲ್ಲುಪ್ಪು ಇಷ್ಟನ್ನು ಹಾಕಿದ ಮೇಲೆ ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕವರನ್ನು ಈ ರೀತಿ ಮೊದಲೇ ಮಡ್ಚಿರ್ತೀವಲ್ವ, ಒಂದು ಸ್ವಲ್ಪ ಈ ರೀತಿ ಬೆಂಕಿ ಕಡ್ಡಿನ ಅಥವಾ ಕ್ಯಾಂಡಲನ್ನು ಹಚ್ಕೊಂಡು ಈ ಥರ ಬೆಚ್ಚಗೆ ಬಿಸಿ ಮಾಡಿಕೊಂಡು ನೋಡಿ, ಇದನ್ನು ನಾವು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಸಿದ್ಧವಾಗಿದೆ. ಈ ಕವರ್ನ ಹಿಂಭಾಗದಲ್ಲಿ ನೋಡಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕ್ಕೋಬೇಕು. ಅದಕ್ಕಿಂತ ಮೊದಲು ಈ ರೀತಿ ಸೂಜಿ ಅಥವಾ ಪಿನ್ನನ್ನು ತಗೊಂಡು ಕವರ್ನ ಸುತ್ತಲೂ ಕೂಡ ಈ ಥರ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೋಬೇಕಾಗತ್ತೆ. ಇದರಿಂದ ಒಂದೊಳ್ಳೆ ಸುಗಂಧ ಅನ್ನೋದು ಬರ್ತಾ ಇರುತ್ತೆ. ಈ ಕವರ್ನ ಹಿಂಭಾಗದಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ವಾಶ್ರೂಮಲ್ಲಿ ಒಂದು ಕಡೆ ಇದನ್ನು ಸ್ಟಿಕ್ ಮಾಡಿದರೆ ಆಯಿತು. ಇದು ನ್ಯಾಚುರಲ್ಲಾಗಿ ಘಮ 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 ಅಂತಿರುತ್ತೆ, ಒಂದೊಳ್ಳೆ ಫ್ರಾಗ್ರೆನ್ಸ್ ಅನ್ನೋದು ಬರ್ತಾ ಇರುತ್ತೆ. ವಾಶ್ರೂಮಲ್ಲಾಗಲಿ, ನಾವು ರೂಮ್ಗಳಲ್ಲಿ, ಕಬೋರ್ಡ್ಗಳಲ್ಲಿ ಕೂಡ ಇದನ್ನು ಬಳಸಬಹುದು. ಅಂದರೆ ಕವರು ನೀವು ಆಪ್ಷನಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಬಳಸಿ, ಚೆನ್ನಾಗಿರುತ್ತೆ ನೋಡಿ, ಸಖತ್ ರಿಸಲ್ಟ್ ಬರುತ್ತೆ. ಶೂಗಳು ಸ್ವಲ್ಪ ಧೂಳಿನಿಂದ ಕೊಳಕಾಗಿದೆ ಮತ್ತು ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರ್ತಿದೆ ವಾಶ್ ಮಾಡೋದಕ್ಕೆ. ಸೊ ಟೈಮ್ ಕೂಡ ಇಲ್ಲ, ಮತ್ತು ವಾಶ್ ಮಾಡಿದರೆ ಬೇಗ ಒಣಗಿಸೋದಕ್ಕೆ ಬಿಸಿಲು ಕೂಡ ಇಲ್ಲ. ಎಮರ್ಜೆನ್ಸಿ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು, ಪಾಲಿಶ್ ಎಲ್ಲ ಖಾಲಿ ಆಗಿದೆ ಅಂದರೆ ಯೂಸ್ ಮಾಡದೇ ಇರೋಂಥ ಎಕ್ಸ್ಪೈರಿ ಆಗಿರೋಂಥ ಪರ್ಫ್ಯೂಮ್ಗಳನ್ನ ತೊಗೊಂಡು ಶೂ ಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ. ಸ್ಪ್ರೇ ಮಾಡಿ ಕ್ಲೀನಾಗಿರೋವಂಥ ಒಂದು ಬಟ್ಟೆಯನ್ನು ತೊಗೊಂಡು ಶೂನ ಕ್ಲೀನಾಗಿ ಒರೆಸೋದ್ರಿಂದ ಇದು ನ್ಯಾಚುರಲ್ಲಾಗಿ ಶೂನ ಒಂದು ರೀತಿ ಶೈನಿಯಾಗಿ ಕಾಣುವಂತೆ ಮಾಡುತ್ತೆ. ಅಂದರೆ ಪಾಲಿಶ್ ಎಲ್ಲ ಹಾಕಿದರೆ ಯಾವ ರೀತಿ ಶೈನಿಯಾಗಿ ಕಾಣುತ್ತೆ ಅದೇ ರೀತಿ ಕಾಣುತ್ತೆ, ಕ್ಲೀನಾಗಿ ಕೂಡ ಕಾಣಿಸುತ್ತೆ. ಮತ್ತು ಅದ್ರ ಜೊತೆಗೆ ಈ ಶೂಗಳಿಂದ ದುರ್ಗಂಧ ಅನ್ನೋದು ಏನು ಬರ್ತಾ ಇರುತ್ತೆ ಅದನ್ನು ಇದು ತಡೆಗಟ್ಟುತ್ತೆ. ಪರ್ಫ್ಯೂಮನ್ನು ಯೂಸ್ ಮಾಡಿರ್ತೀವಲ್ವ, ಘಮ ಘಮ ಅಂತೇಳಿ ಅಂತ ಇರುತ್ತೆ. ಇನ್ಸ್ಟೆಂಟಾಗಿ ಶೂ ಕ್ಲೀನ್ ಮಾಡ್ಕೋಬೇಕು ಅಂದರೆ ನೀವು ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಬಹುದು. ನೋಡಿ, ಮುಂದಿನ ಟಿಪ್, ನೇಲ್ ಪಾಲಿಷ್ ಹಚ್ಕೊಳ್ತಾ ಇದ್ದೀವಿ, ಏನಪ್ಪ ಇದು ಗಟ್ಟಿ ಆಗಿಬಿಟ್ಟಿದೆ ಅಂತೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಅಥವಾ ನೇಲ್ ಪಾಲಿಷ್ ಖಾಲಿಯಾಗಿದೆ, ಚುರಿದೆ ಅಂಥೇಳಿ ಕೂಡ ಚಿಂತೆ ಮಾಡೋ ಅಗತ್ಯ ಇಲ್ಲ. ಈ ನೇಲ್ ಪಾಲಿಷ್ ಬಾಟಲ್ಗೆ ನೋಡಿ ಗಟ್ಟಿಯಾಗಿದೆ ಅಥವಾ ಸ್ವಲ್ಪ ಇದೆ, ನಮಗೆ ಈ ಕಲರ್ ತುಂಬಾ ಇಷ್ಟ, ಇವಾಗ ತರೋಕ್ಕೆ ಟೈಮ್ ಇಲ್ಲ, ವೇಸ್ಟ್ ಮಾಡಬಾರ್ದು ಅಂತಂದರೆ ಜಸ್ಟ್ ನೇಲ್ ಪಾಲಿಷ್ ರಿಮೂವರ್ ಬರುತ್ತಲ್ವ. ಈಗ ಉಗುರು ಬಣ್ಣ ಹಚ್ಚೋರು ಉಗುರು ಬಣ್ಣ ತೆಗೆಯೋದಕ್ಕೆ ರಿಮೂವರ್ಗಳನ್ನೂ ಕೂಡ ಇಟ್ಕೊಂಡಿರ್ತೀವಿ. ಸೊ ರಿಮೂವರನ್ನು ಒಂದು 10ರಿಂದ 15 ಡ್ರಾಪ್ ಹಾಕ್ಬಿಡಿ. ನಂತರ ನೇಲ್ ಪಾಲಿಷ್ ಬಾಟಲನ್ನು ಚೆನ್ನಾಗಿ ಶೇಕ್ ಮಾಡಿ, ನಂತರ ನೀವು ನೋಡಿ ಆರಾಮಾಗಿ ಆವಾಗಲೇ ಎಷ್ಟು ಗಟ್ಟಿಯಾಗಿತ್ತು, ಈಗ ಎಷ್ಟು ತೆಳುವಾಗಿದೆ ನೋಡಿ. ನೇಲ್ ಪಾಲಿಷ್ ಖಾಲಿ ಆಗಿದೆ ಅಂತಂದಾಗಲೂ ಕೂಡ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡ್ಬೋದು. ಸೊ ನಿಮಗೆ ಇದು ತುಂಬಾ ಉಪಯೋಗ ಬರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಟಿಪ್ಪನ್ನು ಖಂಡಿತ ನೀವು ಶೇರ್ ಮಾಡಿ ನೋಡಿ. ಆಗಲೇ ಎಷ್ಟು ಗಟ್ಟಿಯಾಗಿತ್ತು, ಎಷ್ಟು ತೆಳು ಆಗಿದೆ, ಮತ್ತು ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ನೇಲ್ ಪಾಲಿಷ್ ಬಳಸುವಂಥ ಹೆಣ್ಮಕ್ಳಿಗೆ ಈ ಒಂದು ಹ್ಯಾಕನ್ನು, ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ಅಂತ ಹೇಳಿ ನೀವು ಈ ವಿಡಿಯೋನ ಶೇರನ್ನು ಮಾಡಿ. ಮುಂದಿನ ಟಿಪ್ಪನ್ನು ಈಗ ನೋಡೋಣ ಬನ್ನಿ. ನಿಂಬೆಹಣ್ಣನ್ನು ಬಳಸಿ ನಿಂಬೆಹಣ್ಣಿನ ಸಿಪ್ಪೆನ ಬಿಸಾಡ್ತಾ ಇದ್ದೀರಾ, ಅಯ್ಯೋ ಭಾಳ ಬೆಲೆ ಬಾಳುತ್ತೆ ಕಣ್ರಿ, ಇದನ್ನು ಯಾವುದೇ ಕಾರಣಕ್ಕೂ ಬಿಸಾಡೋಕ್ಕೆ ಹೋಗ್ಬೇಡಿ. ಅದೆಂಗಪ್ಪ ನಿಂಬೆಹಣ್ಣಿನ ಸಿಪ್ಪೆ ಬೆಲೆ ಬಾಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನಿಂಬೆಹಣ್ಣಿನ ಸಿಪ್ಪೆನ ಈಗ ನಾನು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಬಿಟ್ಟು ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ಇವಾಗ ಇದನ್ನು ಶೋಧಿಸ್ಕೋಬೇಕಾಗತ್ತೆ, ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ನಿಂಬೆಹಣ್ಣಿನಲ್ಲಿ ಸಾಕಷ್ಟು ಹೇರಳವಾದ ಒಂದು ವಿಟಮಿನ್ಸ್ಗಳು ಅನ್ನೋದು ಇರುತ್ತೆ. ಅದ್ರ ಜೊತೆಗೆ ಇದರ ಘಮ ಅನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ, ಆರೋಗ್ಯಕ್ಕೂ ಕೂಡ ಅಷ್ಟೇ. ಆಗಾಗ ನಿಂಬೆಹಣ್ಣಿನ ಜ್ಯೂಸನ್ನು ಮಾಡಿ ಕುಡಿಯೋದೆಲ್ಲ ತುಂಬಾ ಒಳ್ಳೆಯದು. ಆದರೆ ಸಕ್ಕರೆ ಇದನ್ನೆಲ್ಲ ಜಾಸ್ತಿ ಬಳಸಬಾರ್ದು. ಸೊ ನೋಡಿ, ಇವಾಗ ನಾನು
ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ಟ್ರಾಂಗ್ ಆಗಿರುವಂಥ ನಿಂಬೆ ಸಿಪ್ಪೆ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿದೆ. ಈಗ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಬೇಕಿಂಗ್ ಸೋಡಾನ ಹಾಕಿದ ನಂತರ ನೀವು ರೆಗ್ಯುಲರಾಗಿ ಯಾವ ಒಂದು ಶಾಂಪೂನ ಯೂಸ್ ಮಾಡ್ತೀರಾ, ಅಂಥ ಕಂಪ್ನಿ ಇಂಥ ಕಂಪ್ನಿ ಅಂತ ಏನಿಲ್ಲ, ಯಾವ ಶಾಂಪೂನ ಬಳಸ್ತೀರಾ ನಿಮ್ಮ ಮನೆಯಲ್ಲಿ ಆ ಶಾಂಪೂನ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಶಾಂಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅದು ಅಂತ ಹೇಳ್ಬೋದು. ಸೊ ನೀವು ಹೊರಗಡೆ ಎಲ್ಲ ಮಾರ್ಕೆಟಿಂದ ತರೋದು ಏನೇನು ಕೆಲಸ ಮಾಡಲ್ಲ. ಈ ಲಿಕ್ವಿಡ್ ಮುಂದೆ ಅಷ್ಟು ಚೆನ್ನಾಗಿ ಇದು ಕ್ಲೀನಿಂಗ್ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ. ಕೆಲವರು ಕೇಳ್ತಾ ಇರ್ತೀರಾ, ನಿಮ್ಮದು ವಾಷಿಂಗ್ ಮಿಷಿನ್ ಬೆಲ್ಟ್ ಎಲ್ಲ ತುಂಬ ಕ್ಲೀನಾಗಿದೆ, ಹೆಂಗೆ ಕ್ಲೀನ್ ಮಾಡ್ಕೊಳ್ತೀರಾ ನೀವು ಡೀಪ್ ಕ್ಲೀನ್ ಅಂತ ಹೇಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಆವಾಗವಾಗ ನಾನು ವಿಡಿಯೋದಲ್ಲಿ ತೋರಿಸೋ ಹಾಗೆ ಈ ರೀತಿ ನಿಂಬೆ ಸಿಪ್ಪೆಯಿಂದ ನಾನು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ವಾಷಿಂಗ್ ಮಿಷಿನನ್ನು ಯಾವ ಥರ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ, ಈ ಒಂದು ಲಿಕ್ವಿಡ್ನಲ್ಲಿ ಬಟ್ಟೆಯನ್ನು ಈ ರೀತಿ ಡಿಪ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ಬೆಲ್ಟ್ ಸುತ್ತಲೂ ಕೂಡ ಈ ಒಂದು ಲಿಕ್ವಿಡನ್ನು ಸ್ಪ್ರೇ ಬಾಟಲ್ಗೆ ಹಾಕಿ ಆದರೂ ಸ್ಪ್ರೇ ಮಾಡ್ಕೊಳ್ಳಿ, ಅಥವಾ ಹಾಗೇ ನೀವು ಅಪ್ಲೈ ಮಾಡ್ಬೋದು. ನಂತರ ಈ ರೀತಿ ಬಟ್ಟೆನಲ್ಲಿ ಅದ್ದಿ ಕ್ಲೀನಾಗಿ ಒರೆಸ್ಕೊಳ್ತಾ ಬರಬೇಕಾಗುತ್ತೆ. ರಬ್ಬರ್ ಸುತ್ತಲೂ ಕೂಡ ಈ ಥರ ಒರೆಸ್ಕೊಳ್ತಾ ಬರಬೇಕು. ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಕ್ಲೀನಿಂಗ್ ಕೆಲಸಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ನಿಂಬೆ ಹಣ್ಣಿನ ಶಕ್ತಿ ಇದರಲ್ಲಿರುವಂಥ ಕೊಳೆ, ಕಲೆ, ಬ್ಯಾಕ್ಟೀರಿಯಾಗಳನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಒಳಗಡೆ ಎಲ್ಲ ಈ ಲಿಕ್ವಿಡನ್ನು ಬಳಸಿ ಕ್ಲೀನಾಗಿ ಬಟ್ಟೆಯಿಂದ ಒರೆಸ್ಕೊಂಡ ನಂತರ ವಾಷಿಂಗ್ ಮಿಷಿನ್ ಲಿಡ್ ಬರುತ್ತಲ್ಲ, ಈ ಕ್ಯಾಪ್ ಹತ್ರ ಕೂಡ ಅಷ್ಟೇ, ಇಲ್ಲೂ ಕೂಡ ಡೋರ್ ಹತ್ರ ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಒಂದು ಲಿಕ್ವಿಡಿಂದ. ವಾಷಿಂಗ್ ಮಿಷಿನ್ ಒಳಗಡೆ ಕೂಡ ಕ್ಲೀನ್ ಮಾಡ್ಕೋಬೋದು ಮತ್ತು ಹೊರಗೂ ಕೂಡ ಕ್ಲೀನ್ ಮಾಡ್ಕೋಬೋದು. ಯೂಶ್ವಲಿ ಮಿಷಿನ್ ಕ್ಲೀನ್ ಮಾಡ್ತೀವಿ, ಅವಾಗವಾಗ ಡ್ರಮ್ ಕ್ಲೀನ್ ಮಾಡ್ತೀವಿ ಅಂದರೆ ಅದಕ್ಕೆ ಅಂತಲೇ ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲ ಆನ್ಲೈನಲ್ಲಿ ಬೈ ಮಾಡೋದುಂಟು. ಸೊ ಅದರ ಅಗತ್ಯ ಎಲ್ಲ ಮನೆಯಲ್ಲಿ ಈ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಡ್ರಮ್ ಒಳಗಡೆ ಹಾಕಿ ನಂತರ ನೀವು ಡ್ರಮ್ ಕ್ಲೀನ್ ಪ್ರೋಗ್ರಾಮನ್ನು ಸೆಟ್ ಮಾಡಿಬಿಡಿ. ನಿಮ್ಮ ಮಿಷಿನಲ್ಲಿ ಆಪ್ಷನ್ ಇದೆ ಅಂತಂದರೆ ಡ್ರಮ್ ಕ್ಲೀನ್ ಮಾಡೋವಂಥ ಪ್ರೋಗ್ರಾಮನ್ನು ಸೆಟ್ ಮಾಡಿಬಿಟ್ರೆ ಈ ಲಿಕ್ವಿಡ್ ಎಷ್ಟು ಚೆನ್ನಾಗಿ ಡ್ರಮ್ ಕ್ಲೀನ್ ಮಾಡುತ್ತೆ ಅಂದರೆ ನೀವು ಶಾಕ್ ಆಗ್ತೀರಾ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಅಂದರೆ ತಳ ತಳ ಅಂತೇಳಿ ಹೊಳಿತಾ ಇರುತ್ತೆ ವಾಷಿಂಗ್ ಮಿಷಿನ್ ಅನ್ನೋದು. ಹೊರಗಡೆ ಕೂಡ ಅಷ್ಟೇ ತುಂಬ ಶೈನಿಯಾಗಿ ಕ್ಲೀನಾಗಿರುತ್ತೆ, ಒಳಗಡೆ ಕೂಡ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು. ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಿದ್ರಲ್ಲ, ಈ ವಿಧಾನದಲ್ಲಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಮಿಷಿನ್ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದಷ್ಟೇ ಅಲ್ಲ, ಈ ಲಿಕ್ವಿಡನ್ನು ಬಳಸಿ ನೀವು ಟಾಯ್ಲೆಟ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಟಾಯ್ಲೆಟ್ನಲ್ಲಿ ಈ ಲಿಕ್ವಿಡನ್ನು ಹಾಕಿ ಬ್ರಷ್ನಿಂದ ಜಸ್ಟ್ ಹೀಗೆ ಉಜ್ಜಿದ್ರೆ ಸಾಕು, ಅದೆಷ್ಟೇ ಕೊಳೆ, ಕಲೆ, ಗಲೀಜಿದ್ರು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಈ ಕ್ಲೀನಾಗಿರಬೇಕು, ಒಂದೊಳ್ಳೆ ಫ್ರಾಗ್ರೆನ್ಸ್ ಅನ್ನೋದಿರಬೇಕು ವಾಶ್ರೂಮಲ್ಲಿ ಅಂತಂದರೆ ಈ ಥರ ನೈಸರ್ಗಿಕವಾಗಿ ನಿಂಬೆ ಸಿಪ್ಪೆ ಘಮ ಅನ್ನೋದು ಹೇಗಿರುತ್ತೆ ನಿಮಗೆ ಗೊತ್ತಿರುತ್ತೆ. ಸೊ ಸಿಪ್ಪೆನ ಬಿಸಾಡೋ ಬದಲಿಗೆ ನೈಸರ್ಗಿಕವಾಗಿ ಲಿಕ್ವಿಡ್ನ ಮಾಡ್ಕೊಂಡು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಸುಮಾರು ದಿನಗಳವರೆಗೂ ಕೂಡ ಇದು ಬಾಳಿಕೆ ಬರುತ್ತೆ. ಸೊ ಅವಾಗವಾಗ ವಾರಕ್ಕೊಮ್ಮೆ ಈ ಒಂದು ಲಿಕ್ವಿಡನ್ನು ಹಾಕಿ ವಾಶ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಟಾಯ್ಲೆಟ್ ಅನ್ನೋದು ಕ್ಲೀನಾಗಿತ್ತು ಮತ್ತು ಇನ್ನೂ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿ. ಮುಂದಿನ ಟಿಪ್, ನಿದ್ದೆ ಮಾಡೋವಂಥ ಹಾಸಿಗೆ ತುಂಬಾ ಕ್ಲೀನಾಗಿರಬೇಕು. ಮೇಲ್ಮೇಲೆ ಮಾತ್ರ ಹಾಕಿರೋವಂಥ ಬಟ್ಟೆ ಕ್ಲೀನಾಗಿದ್ದರೆ ಸಾಲದು. ಹಾಸಿಗೆನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಇದರಲ್ಲಿ ಕಣ್ಣಿಗೆ ಕಾಣದೇ ಇರೋಂಥ ಸೂಕ್ಷ್ಮಾತಿ ಕೀಟಾಣುಗಳಿರುತ್ತೆ. ಕೆಲವರೆಲ್ಲ ತಿಗಣೆ ಕಾಟ ಎಲ್ಲ ಇದೆ ನಮ್ಮ ಮನೆಯಲ್ಲಿ ಅಂತೆಲ್ಲ ಹೇಳಿ ಕಮೆಂಟ್ ಮಾಡ್ತಿರ್ತೀರ. ಈ ರೀತಿಯ ಬೆಡ್ ಬಗ್ಸ್ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನೋರು ನೀವು ಈ ಟಿಪ್ಪನ್ನು ಟ್ರೈ ಮಾಡಿದ್ರೆ ಡೀಪ್ ಕ್ಲೀನ್ ಆಗುತ್ತೆ ಹಾಸಿಗೆ ಅನ್ನೋದು. ಜಸ್ಟ್ ಒಂದು ಕ್ರೀಮನ್ನು ಸಿದ್ಧ ಮಾಡಿಕೊಂಡು ನೀವು ಹಾಕಿದರೆ ಆಯಿತು. ಮತ್ತು ಮಕ್ಕಳೆಲ್ಲ ಬೆಡ್ ಮೇಲೆ ಯೂರಿನೆಲ್ಲ ಮಾಡ್ತಾರೆ, ಯಾವ ಥರ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಸಾಕಷ್ಟು ಹಾಸಿಗೆಯನ್ನು ಕ್ಲೀನ್ ಮಾಡೋವಂಥ ಟಿಪ್ಸ್ಗಳನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಆಸಕ್ತಿ ಇದ್ದವರೆಲ್ಲ ವಿಡಿಯೋಗಳನ್ನು ನೋಡಬಹುದು. ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರೋವಂಥದ್ದು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಂಫರ್ಟ್ ಲಿಕ್ವಿಡನ್ನು ಹಾಕ್ಕೋಬೇಕಾಗತ್ತೆ. ಲಿಕ್ವಿಡನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಿ, ಇದು ಸೆಟ್ ಆಗುತ್ತೆ. ಇದನ್ನು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು. ಅಂದರೆ ನೋಡಿ ಒಂದೊಳ್ಳೆ ಕ್ರೀಮ್ ಥರ ಇದು ಸಿದ್ಧ ಆಗುತ್ತೆ. ಸೊ ಬೇಕಿಂಗ್ ಸೋಡಾ ಕಂಫರ್ಟ್ ಅನ್ನೋದು ತುಂಬ ಒಳ್ಳೆ ಕಾಂಬಿನೇಷನ್ ಈ ಹಾಸಿಗೆಯನ್ನು ಕ್ಲೀನ್ ಮಾಡೋದಕ್ಕೆ. ಬೇಕಿಂಗ್ ಸೋಡಾ ಬಳಸಿರೋದ್ರಿಂದ ಕ್ಲೀನ್ ಆಗೋದ್ರ ಜೊತೆಗೆ ಇಲ್ಲಿರೋವಂಥ ಬ್ಯಾಕ್ಟೀರಿಯಾಗಳು, ಈ ತಿಗಣೆ ಕಾಟ, ಬೆಡ್ ಬಗ್ಸ್ ಕಾಟ ಏನಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತೀರ. ಜಸ್ಟ್ ನೀವು ಈ ಒಂದು ಕ್ರೀಮನ್ನು ಸಿದ್ಧ ಮಾಡ್ಕೊಂಡು ಹಾಸಿಗೆ ಮೇಲೆ ಜಸ್ಟ್ ಹಚ್ಚಿ ನೋಡಿ, ಚಮತ್ಕಾರನೇ ಆಗುತ್ತೆ. ಸೊ ಬೆಡ್ ಬಗ್ಸ್ ಎಲ್ಲ ಸಾಯುತ್ತೆ ಮತ್ತು ಆ ಸಮಸ್ಯೆ ಕೂಡ ಬರೋದಿಲ್ಲ. ಹಾಸಿಗೆ ಅನ್ನೋದು ಡೀಪ್ ಕ್ಲೀನ್ ಆಗೋದ್ರ ಜೊತೆಗೆ ನೋಡಿ
ಎಷ್ಟು ಕೊಳೆ ಅನ್ನೋದು ಕೂಡ ಬರ್ತಾ ಇದೆ. ನೀವೇ ಇಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೀರಾ. ಮತ್ತು ಒದ್ದೆ ಕೂಡ ಆಗಲ್ಲ. ಸೊ ಕ್ಲೀನಾಗಿ ಕ್ರೀಮನ್ನು ಹಚ್ಚಿ ಒರೆಸ್ಕೊಳ್ತಾ ಬರಬೇಕಾಗುತ್ತೆ. ಕಂಪ್ಲೀಟಾಗಿ ಹಾಸಿಗೆನ ಸುತ್ತಲೂ ಕೂಡ ಈ ಥರ ಒರೆಸ್ಕೊಳ್ತಾ ಬರಬೇಕು. ಮತ್ತು ಕಂಫರ್ಟ್ನ ಬಳಸಿದ್ದೀವಲ್ವ, ಈ ಒಂದು ಕ್ರೀಮ್ ರೀತಿ ಸಿದ್ಧ ಮಾಡಿಕೊಂಡು ಹಾಸಿಗೆಗೆ ಹಚ್ಚಿ ಒರೆಸ್ತಾ ಬರೋದ್ರಿಂದ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಮತ್ತು ಹಾಸಿಗೆ ಒಂಚೂರು ಕೂಡ ವೆಟ್ಟಾಗಲ್ಲ, ಒದ್ದೆ ಆಗಲ್ಲ. ಸೊ ಜಸ್ಟ್ ಈ ಥರ ಕ್ರೀಮನ್ನು ಮನೆಯಲ್ಲೇ ಸಿದ್ಧ ಮಾಡಿಕೊಂಡು ಒಮ್ಮೆ ಹಾಸಿಗೆಗೆ ಹಚ್ಚಿದರೆ ಚಮತ್ಕಾರಿ ಅನ್ನೋ ಥರ ಹಾಸಿಗೆ ಅನ್ನೋದು ಡೀಪ್ ಕ್ಲೀನ್ ಆಗುತ್ತೆ. ಸೊ ಎಲ್ರಿಗೂ ಈ ಒಂದು ಟಿಪ್ ತುಂಬಾ ಉಪಯೋಗ ಬರುತ್ತೆ. ಈ ಥರ ಡೀಪ್ ಕ್ಲೀನ್ ಮಾಡಿದ ಮೇಲೆ ನಂತರ ನೀವು ಹಾಸಿಗೆ ಮೇಲೆ ಬಟ್ಟೆನ ಹಾಕಿದರೆ ಸೊ ತುಂಬಾ ಒಳಗೂ ಕೂಡ ಕ್ಲೀನಾಗಿರುತ್ತೆ, ಹೊರಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನಾಗಿ ಕಾಣುತ್ತೆ. ಎಷ್ಟು ಕೊಳೆ ಅನ್ನೋದು ಬಂದಿದೆ ನೀವೇ ಇಲ್ಲಿ ಗಮನಿಸಬಹುದು. ಹಾಗೆ ಹಾಸಿಗೆ ಕೂಡ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಕೂಡ ಆಗಿದೆ. ಸೊ ಈ ಒಂದು ಕ್ಲೀನಿಂಗ್ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಟಿಪ್ ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಮತ್ತೆ ಬರುತ್ತೇನೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್. ತುಂಬ ಹೃದಯದ ಧನ್ಯವಾದಗಳು.